ವೆಲ್ಕಮ್ ಬ್ಯಾಕ್ ಟು ಲತಾ ಕಿಚನ್. ಇವತ್ತು ನಾನು ನಿಮಗೆ ವಿಶೇಷವಾದ ಕಾರ್ನಿಂದ ಮಾಡಿರುವಂಥ ಪರೋಟ ತೋರಿಸೋಣ ಅಂತ ಬಂದಿದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಅಮೆರಿಕನ್ ಕಾರ್ನಲ್ಲಿ ಮಾಡಿರುವಂಥ ಪರೋಟ. ಈಗ ಸೊಪ್ಪು ಮತ್ತು ಆಲೂ ಪರೋಟ ಎಲ್ಲ ಮಾಡ್ತೀವಲ್ವಾ, ಸೊ ಅದೇ ರೀತಿಯಲ್ಲಿ ಅಮೆರಿಕನ್ ಕಾರ್ನ್ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ದೇಹಕ್ಕೂ ಒಳ್ಳೆಯದು. ಅದನ್ನು ಮೊಸರು ಅಥವಾ ಉಪ್ಪಿನಕಾಯಿ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ತುಂಬ ರುಚಿಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಉಪ್ಪಿನಕಾಯಿ ಜೊತೆಗೆ ಟೇಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾವು ಬೇರೆ ಎಲ್ಲ ಪರೋಟ ಹೇಗೆ ನಾವು ಪಿಕಲ್ಸ್ ಮತ್ತು ಕರ್ಡ್ಸ್ ಹಾಕೊಂಡು ತಿಂತೀವಲ್ಲ, ಅದೇ ಥರ ಇದನ್ನು ನಾವು ಉಪ್ಪಿನಕಾಯಿಗೆ ತಿಂತ ಜೊತೆಗೆ ಮೊಸರು ಡಿಪ್ ಮಾಡಿಕೊಂಡು ತಿಂತಾಯಿದ್ರೆ ಸೂಪರ್ ಟೇಸ್ಟ್ ಕೊಡುತ್ತೆ. ಈಗ ಕಾರನ್ನು ನೀಟಾಗೆಲ್ಲ ಬಿಡಿಸ್ಕೊಂಡು ಇದನ್ನು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಬೇಯಿಸ್ಕೊಳ್ಳೋಣ. ಇದು ಒಂದು 5 ನಿಮಿಷಕ್ಕೆಲ್ಲ ಬೆಂದುಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕಿ ಈ ಥರ ನೀರಲ್ಲಿ ಬೇಯಿಸ್ಕೊಂಡ್ರೆ ರೆಡಿಯಾಗುತ್ತೆ ಕಾರ್ನು. ಅಷ್ಟೊತ್ತಿಗೆ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾರ್ಮಲ್ ನಾವು ಚಪಾತಿಗೆ ಕಲಿಸ್ಕೋತೀವಲ್ಲ ಹಾಗೆಯೇ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂಚೂರು ಎಣ್ಣೆ ಹಾಕ್ಕೊಂಡ್ರೆ ಪರೋಟ ನೀಟಾಗಿ ಬರುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಕಾರ್ನ್ ಕಾದಿರುತ್ತಲ್ಲ ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಒಂದು ಬಟ್ಟೆನಲ್ಲಿ ನೀಟಾಗಿ ಒರೆಸಿ ಎತ್ತಿಟ್ಕೊಳ್ಳೋಣ. ಯಾಕೆಂದರೆ ನೀರಿನ ಅಂಶ ಇರಬಾರ್ದು. ಅದನ್ನು ನೀರೇನು ಹಾಕ್ಕೊಳ್ದೆ ಒಂದು ಮಿಕ್ಸಿ ಥರದಲ್ಲಿ ಹಾಕ್ಕೊಂಡು ಅದನ್ನು ನುಣ್ಣಗೆ ಮಾಡ್ಕೊಳ್ಳೋಣ. ಯಾಕೆಂದರೆ ಚಪಾತಿ ಒತ್ತುವಾಗ ಬಾಯಿಗೆ ಸಿಗಬಾರ್ದು ಮತ್ತು ಒತ್ತಕ್ಕೂ ಕಷ್ಟ ಆಗಬಾರ್ದು ಅಂತ. ಈ ಥರ ಇದು ರೆಡಿ ಆಗುತ್ತೆ ಕಾರ್ನು. ನೋಡಿ ಈ ಅದಕ್ಕಿದ್ರೆ ಸಾಕು. ಈಗ 1.5 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ 1/4 ಸ್ಪೂನಷ್ಟು. ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದಂಗೆ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳೋಣ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದರ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ, ಆವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಾರ್ನು ಅದನ್ನು ಹಾಕೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿ ಈಗ ತುರಿದಿಟ್ಕೊಂಡಿರೋ ಕ್ಯಾರೆಟ್ 1 ಬಟ್ಲಷ್ಟು ಸೇರಿಸಿ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಿಲ್ಲಿ ಪೌಡರ್, ಉಪ್ಪು, ಗರಂ ಮಸಾಲ ಮತ್ತು ಕೋರಿಯಂಡರ್ ಇಷ್ಟನ್ನು ಸೇರಿಸಿ ಈ ಮಸಾಲೆಗಳನ್ನ ಇದಕ್ಕೆ ಹಾಕಿ ಫ್ರೈ ಮಾಡೋಣ. ಚೆನ್ನಾಗಿ ಹೊಂದಿಸ್ಕೊಂಡಾಗ ಇದು ಪಲ್ಯ ಥರಕ್ಕೆ ರೆಡಿ ಆಗುತ್ತೆ. ಈಗ ಒಂದು ಚಿಟಿಕೆ ಸಕ್ಕರೆ ಹಾಕ್ಕೊಳ್ಳೋಣ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಈ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ 1-2 ನಿಮಿಷ ಒಲೆ ಮೇಲೆ ಇರಲಿ, ಆದರೆ ಸಿಮ್ಮಲ್ಲಿರಲಿ. ಈಗ ಪಲ್ಯ ಥರ ಎಲ್ಲ ಫುಲ್ಲು ರೆಡಿ ಆಗುತ್ತೆ. ನೋಡಿ ಈ ಥರ ಗಟ್ಟಿಯಾಗೆ. ಇದನ್ನು ಒಂದು 5 ನಿಮಿಷ ಆರಕ್ಕೆ ಬಿಡೋಣ. ಆಮೇಲೆ ಚಪಾತಿ ಒಳಗಡೆ ಇಟ್ಟು ಈ ಪಲ್ಯನ ಲಟ್ಟಿಸ್ಕೋಬೇಕಾಗತ್ತೆ. ಈ ಥರ ನಾವು ಹೇಗೆ ಚಪಾತಿಗೆ ಉಂಡೆ ಮಾಡ್ಕೋತೀವೋ ಅದೇ ಥರ ಉಂಡೆ ಹಾಕ್ಕೊಳ್ಳೋಣ. ಅಷ್ಟೊತ್ತಿಗೆ ಇಲ್ಲಿ ಆರಿರುತ್ತಲ್ಲ, ಆಗ 1 ಸ್ಪೂನ್ ಗೋಧಿ ಹಿಟ್ಟು ಸೇರಿಸಿ ಇದಕ್ಕೆ ಪಲ್ಯ ಗಟ್ಟಿಯಾಗಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಟ್ಟಿಸ್ಕೊಂಡಾಗ ಚಪಾತಿನ ಇದರೊಳಗಡೆ ಪಲ್ಯ ಇಟ್ಕೋಬೇಕು. ನಮಗೆ ಯಾವ ಶೇಪ್ ಬೇಕಾದ್ರೂ ಕೊಟ್ಕೊಂಡು ಪಲ್ಯ ಇಟ್ಕೋಬೋದು. ನಾನು ಈ ಥರ ಸುಮ್ಮನೆ ಡಿಫ್ರೆಂಟಾಗಿದ್ದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ನೀವು ಲಟ್ಟಿಸ್ಕೋಬೋದು. ಈ ಥರ ಹಿಟ್ಟು ಹಾಕಿ ನಿಧಾನಕ್ಕೆ ಲಟ್ಟಿಸ್ಕೊಂಡಾಗ ಪರೋಟ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ತವ ಕಾಯಕ್ಕೆ ಇಟ್ಟಿದ್ದೀವಲ್ವಾ, ಸೊ ಅದ್ರ ಮೇಲೆ ಹಾಕಿ ನಾವಿವಾಗ ಪರೋಟಾನ ಬೇಯಿಸ್ಕೋಬೇಕಾಗತ್ತೆ. ನಾನು ಈ ಥರ ಶೇಪ್ ಕೊಟ್ಟೆ, ನಿಮ್ಗೆ ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೋಬೋದು. ಈಗ ನಿಧಾನಕ್ಕೆ ತೆಗೆದು ತವ ಮೇಲೆ ಹಾಕ್ಕೊಳ್ಳೋಣ. ಉರಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಈಗ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಮುಚ್ಚಿಡೋಣ. ಲಿಡ್ ಮುಚ್ಚಿಟ್ರೆ ಅದು ಹಬೆನಲ್ಲೇ ಬೆಂದಾಗ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ರೆಡಿ ಆಗುತ್ತೆ. ಯಾರೆಲ್ಲ ಪರೋಟ ಇಷ್ಟಪಡ್ತೀರಲ್ಲ ಅವ್ರದ್ದು ಅಮೆರಿಕನ್ ಕಾರ್ನಲ್ಲೂ ಈ ಸಲ ಪರೋಟ ಮಾಡಿ ನೋಡಿ. ಇಷ್ಟ ಆಯ್ತಾ ಅಂತ ಕಾಮೆಂಟ್ ಸೆಕ್ಷನಲ್ಲೂ ಹೇಳಿ. ನೋಡಿ ಎರಡೂ ಕಡೆ ಬೇಯಿಸ್ಕೊಂಡಾಗ ಗರಿಯಾದ ಪರೋಟ ರೆಡಿಯಾಗಿದೆ ತಿನ್ನೋಕ್ಕೆ.
ಇದನ್ನೀಗ ತಟ್ಟೆಗೆ ಹಾಕ್ಕೊಳ್ಳೋಣ. ಅದೇ ಥರ ಇನ್ನೊಂದು ಪರೋಟನೂ ಮಾಡಿ ತೋರಿಸಿದ್ದೀನಿ ನಿಮಗಿಲ್ಲಿ. ನೀವು ಎಲ್ಲ ಈ ಕಾರ್ನ್ ಪರೋಟ ಮಾಡಿ ನೋಡಿ, ಹೇಗೆ ಬಂತು, ಟೇಸ್ಟ್ ಇಷ್ಟ ಆಯಿತಾ ಅಂತ ನಂಗೆ ಹೇಳಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.